ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ಸಿಂಧು MS. ನೀವೀಗ ನೋಡ್ತಾ ಇದ್ದೀರಾ NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು, ಹಾಗೆ ಎಲ್ಲ DSC RT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ಸಹಿತ ಲಾಂಚ್ ಮಾಡಲಾಗುವುದು. ಐಡಿಯಾಸ್ ಫೋರಮಲ್ಲಿ ನೀವು ಹೋಗಿ ಅಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ, ಆನಂತರ ನಿಮಗೆ ಅಲ್ಲಿ NCERT ಜನರಲ್ ಸೈನ್ಸ್ ಸೀರೀಸ್ ಇನ್ ಕನ್ನಡ ಇದನ್ನು ನೀವು ಸರ್ಚ್ ಮಾಡಿ. ಅಲ್ಲಿ ನಿಮಗೆ 6th ಸ್ಟ್ಯಾಂಡರ್ಡಿಂದ ಎಲ್ಲ ಚಾಪ್ಟರ್ಸ್ಗಳು ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನೀವು ಆಲ್ರೆಡಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈ ಚಾಪ್ಟರಲ್ಲಿ ಒಂದು ಇಂಟ್ರೊಡಕ್ಷನ್ ಪಾರ್ಟ್, ಹಾಗೆ ಪ್ರಾಣಿಗಳ ಒಂದು ನರ್ವಸ್ ಸಿಸ್ಟಮ್, ನರವ್ಯೂಹ ಹೇಗಿರುತ್ತೆ, ಅದರ ಒಂದು ಡೆಂಡ್ರಾಯ್ಡ್ಸ್ ಫಾರ್ಮೇಷನ್ ಆಗಿರಬಹುದು, ನರ್ವ್ ಸೆಲ್ಸ್, ನ್ಯೂರಾನ್ಸ್ಗಳ ಬಗ್ಗೆ ಆಗಿರ್ಬೋದು, ಇಲ್ಲಿ ಹೇಗೆ ಮೆಸೇಜ್ಗಳು ಪಾಸ್ ಆಗ್ತವೆ ಅನ್ನೋದಾಗಿರ್ಬೋದು, ಇದನ್ನೆಲ್ಲ ನೀವು ಫಸ್ಟ್ ಪಾರ್ಟಲ್ಲಿ ನೋಡ್ತಾ ಹೋಗ್ತೀರಾ. ಜೊತೆಗೆ ಹ್ಯೂಮನ್ ಬ್ರೈನ್ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ನಿಮಗೆ ಆಲ್ರೆಡಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹೇಗೆ ಫಾರ್ಮೇಷನ್ ಆಗಿದೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಜೊತೆಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆಗೆ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ, ಅದರಲ್ಲಿ ಏನಾಗಿರುತ್ತೆ, ಇಟ್ ಫೆಸಿಲಿಟೇಟೆಡ್ ಬೈ ದ ಏನಾಗಿರುತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆ್ಯಂಡ್ ಇಟ್ ಈಸ್ ಫಾರ್ಮ್ಡ್ ಬೈ ದ ಕ್ರೇನಿಯಲ್ ನರ್ವ್ಸ್ ಹಾಗೆ ಸ್ಪೈನಲ್ ನರ್ವ್ಸ್. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವು ನೋಡ್ತಾ ಬಂದಿದ್ವಿ. ಈಗ ನೆಕ್ಸ್ಟ್ ಪಾರ್ಟ್, ಈಗ ನಮ್ಮ ಹ್ಯೂಮನ್ ಬ್ರೈನಲ್ಲಿ ಏನಾಗಿರುತ್ತೆ, ಇಟ್ ಹ್ಯಾಸ್ 3 ಮೇಜರ್ ಪಾರ್ಟ್ಸ್. ಅದರಲ್ಲಿ ನಾವು ನೋಡೋದು ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್, ಮುಮ್ಮೆದುಳು, ಮಧ್ಯಮ ಮೆದುಳು, ಜೊತೆಗೆ ಹಿಮ್ಮೆದುಳು ಅಂತ ಹೇಳಿ ಕರಿತೀವಿ. ಈಗ ಒಂದೊಂದನಾಗೆ ನೋಡ್ತಾ ಹೋಗೋಣ. ಇದನ್ನು ಪಿಕ್ಚರ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಫೋರ್ ಬ್ರೈನ್, ಮುಮ್ಮೆದುಳು ಪ್ರಮುಖ ಆಲೋಚನೆಯ ಭಾಗ, ನಮ್ಮ ಹ್ಯೂಮನ್ ಬ್ರೈನ್ನ ಒಂದು ಮೇಜರ್ ಥಿಂಕಿಂಗ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಯಾವುದು? ಫೋರ್ ಬ್ರೈನ್. ಗೊತ್ತಾಗ್ತಿದೆಯಾ? ಸೊ ನಾವು ನೋಡ್ಬೋದು ಡೈಲಿ ಲೈಫಲ್ಲಿ ನಮಗೆ ಫೋರ್ ಬ್ರೈನ್ ನೋವೇ ಹೆಚ್ಚಾಗಿರುತ್ತೆ, ಟೆನ್ಷನ್ಸ್ ಮಾಡ್ಕೊತೀವಿ ಹೆಚ್ಚು. ಫಸ್ಟ್ ಆಫ್ ಆಲ್ ಏನಾಗಿರುತ್ತೆ, ನಮ್ಮ ಐಸ್ ಇರುತ್ತೆ, ಅದು ಐಸ್ ಸ್ಟ್ರೈನ್ ಆಯಿತು ಅಂದರೆ ಮುಗೀತು, ನಮಗೆ ಫೋರ್ ಬ್ರೈನ್ ಕನೆಕ್ಷನ್ ಇರುತ್ತಲ್ವ. ಸೊ ಅದೇನಾಗುತ್ತೆ, ಫಸ್ಟ್ ನಮಗೆ ಫೋರ್ ಬ್ರೈನ್ಗೆ ಅಫೆಕ್ಟ್ ಆಗೋದು. ಸೊ ಇಟ್ ಹ್ಯಾಸ್ ದ ರೀಜನ್ಸ್ ವಿಚ್ ರಿಸೀವ್ ದ ಸೆನ್ಸರಿ ಇಂಪಲ್ಸಸ್ ಫ್ರಮ್ ದ ವೇರಿಯಸ್ ರಿಸೆಪ್ಟಾರ್ಸ್. ಯಾವ್ಯಾವು ಅವು ರಿಸೆಪ್ಟಾರ್ಸ್ಗಳು? ನಿಮಗೀಗ ಆಲ್ರೆಡಿ ಹೇಳಿದ್ದೀನಿ, ದೋಸ್ ಆರ್ ದ ಸೆನ್ಸರಿ ಆರ್ಗನ್ಸ್. ಯಾವ್ಯಾವು ಗೊತ್ತಿದೆ ನಿಮಗೀಗ? ಕಿವಿ, ಮೂಗು, ಕಣ್ಣು, ಜೊತೆಗೆ ನಾಲಿಗೆ ಹಾಗೆ ಚರ್ಮ, ಇವುಗಳೆಲ್ಲವೂ ಸಹಿತ ಏನಾಗಿದೆ ಸೆನ್ಸರಿ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಇವುಗಳಿಂದ ಏನಾಗುತ್ತೆ, ನಮ್ಮ ಒಂದು ಬ್ರೈನ್ನ ಒಂದು ಸಪ್ರೇಟ್ ಏರಿಯಾಸ್ಗಳಲ್ಲಿ ಏನಾಗಿರುತ್ತೆ, ಸಪ್ರೇಟ್ ಏರಿಯಾಸ್ ಆಫ್ ದ ಫೋರ್ ಬ್ರೈನ್ ಆರ್ ಸ್ಪೆಷಲೈಸ್ಡ್. ಗೊತ್ತಾಗ್ತಿದೆಯಾ? ENT ಸ್ಪೆಷಲಿಸ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಗೈನಕಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಇವುಗಳೆಲ್ಲ ಏನಾಗಿದ್ದಾರೆ, ಒಂದೊಂದು ಏರಿಯಾದಲ್ಲಿ ಏನಾಗಿರುತ್ತೆ, ಅವರು ದೇ ಆರ್ ಸ್ಪೆಷಲಿಸ್ಟ್. ಅದೇ ರೀತಿಯಾಗಿ ನಮ್ಮ ಹ್ಯೂಮನ್ ಬ್ರೈನಲ್ಲಿ ಏನಾಗಿರುತ್ತೆ, ಒಂದೊಂದು ಏರಿಯಾಗಳು ಸ್ಪೆಷಲೈಸ್ಡ್ಗಳಾಗಿರ್ತವೆ ಫಾರ್ ದ ಪರ್ಪಸ್ ಆಫ್ ದಿಸ್ ಸೆನ್ಸರಿ ಆರ್ಗನ್ಸ್. ಕೆಲವೊಂದು ನಾವು ನೋಡ್ತೀವಿ, ವಿ ಆರ್ ಸೀಯಿಂಗ್, ಅದಕ್ಕೆ ಒಂದು ಸ್ಪೆಷಲಿಸ್ಟ್ ಇರುತ್ತೆ. ಗೊತ್ತಾಗ್ತಿದೆಯಾ? ಈಗ ಹಿಯರಿಂಗ್ ಇದೆ, ಹಿಯರಿಂಗಿಗೆ ಒಂದು ಸ್ಪೆಷಲೈಸ್ಡ್ ಏರಿಯಾ ಇರುತ್ತೆ. ಸ್ಮೆಲ್, ಜೊತೆಗೆ ಸ್ಮೆಲ್ ಅಂತಂದರೆ ವಿ ಆರ್ ಸ್ಮೆಲ್ಲಿಂಗ್ ಅಂಥೇಳಿ, ಅಂದರೆ ವಿ ಆರ್ ಟೇಕಿಂಗ್ ದ ಸ್ಮೆಲ್ ಆಫ್ ಸಮಥಿಂಗ್, ಅಥವಾ ಸೈಟ್ ಯಾವುದೋನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಸೋ ಆನ್ ಅಂದರೆ ಅಲ್ಲಿ ಟಚ್ ಅಂತ ಹೇಳಿ ಒಂದು ಬರುತ್ತೆ. ಜೊತೆಗೆ ವಿ ಆರ್ ಟೇಸ್ಟಿಂಗ್ ಅದು ಒಂದು ಬರುತ್ತೆ. ಇವುಗಳೆಲ್ಲವೂ ಸಹಿತ ಏನಾಗಿದೆ, ಒಂದು ಸಪ್ರೇಟ್ ಏರಿಯಾಸಲ್ಲಿ ನಾವು ಈ ಫೋರ್ ಬ್ರೈನಲ್ಲಿ ನೋಡ್ತಾ ಹೋಗ್ಬೋದು. ದೀಸ್ ಆರ್ ದೇ ಆರ್ ಸಪ್ರೇಟ್ ಏರಿಯಾಸ್ಗಳಿದ್ದಾವೆ. ದೇ ಆರ್ ಅಸೋಸಿಯೇಷನ್ ಆಗಿರುತ್ತೆ ವೇರ್ ದಿಸ್ ಸೆನ್ಸರಿ ಇನ್ಫಾರ್ಮೇಷನ್ ಬೈ ಪುಟ್ಟಿಂಗ್ ಇಟ್ ಟುಗೆದರ್, ಒಂದು ಫಾರ್ಮೇಷನ್ ಆಗಿಬಿಟ್ಟು ಏನಾಗುತ್ತೆ, ಅಲ್ಲಿ ಆ ಇನ್ಫಾರ್ಮೇಷನ್ ಏನಾಗುತ್ತೆ, ಅಲ್ಲಿ ರಿಸೆಪ್ಟಾರ್ಸ್ಗಳ ಮೂಲಕ ಇಲ್ಲಿ ನಮ್ಮ ಬ್ರೈನಿಗೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಮುಮ್ಮೆದುಳಿನಲ್ಲಿ ಕೆಲವು ಸಾಂಘಿಕ ಪ್ರದೇಶಗಳಿದ್ದು ಅಲ್ಲಿ ಈ ಸಂವೇದನಾ ಮಾಹಿತಿಯನ್ನು ಇತರ ಗ್ರಾಹಕಗಳಿಂದ ಪಡೆದ ಮಾಹಿತಿಯೊಂದಿಗೆ ಹಾಗೂ ಈಗಾಗಲೇ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯೊಂದಿಗೆ ಏನಾಗುತ್ತೆ, ಇವು ಜೊತೆಯಾಗಿರಿಸಿ ಅರ್ಥೈಸಲಾಗುತ್ತದೆ. ಒಂದು ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡಬೇಕು ಅಂತಂದರೆ ಯಾವುದ್ಯಾವುದು ರೀತಿಯಾದಂತಹ ಒಂದು ಸ್ಟೆಪ್ಗಳನ್ನು ಫಾಲೋ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಹ್ಯೂಮನ್ ಬ್ರೈನಲ್ಲೂ ಸಹಿತ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ನಮ್ಮ ಫೋರ್ ಬ್ರೈನ್ ಅಂತ ಹೇಳ್ತೀವಲ್ವ, ಇಲ್ಲಿ ಕೆಲವೊಂದು ಪ್ರದೇಶಗಳಿರುತ್ತೆ. ಇಲ್ಲೇನಾಗುತ್ತೆ, ನಮಗೆ ಒಂದು ರಿಸೀವ್ ಆಗಿರುತ್ತಲ್ಲ ಆ ಇನ್ಫಾರ್ಮೇಷನ್, ಹಾಗೆ ಈಗಾಗಲೇ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರುವಂತಹ ಇನ್ಫಾರ್ಮೇಷನ್, ಅವುಗಳೆಲ್ಲವೂ ಸಹಿತ ಏನಾಗುತ್ತೆ, ನಮ್ಮಲ್ಲಿ
ಅಲ್ಲಿ ಸೇರಿಬಿಟ್ಟು ಒಂದು ಪ್ರೋಸೆಸ್ ಆಗಿಬಿಟ್ಟು ಏನಾಗುತ್ತೆ, ಒಂದು ಕಾನ್ಸೆಪ್ಟ್ನ ಅಲ್ಲಿ ಏನಾಗುತ್ತೆ ಅರ್ಥೈಸಲಾಗುತ್ತದೆ. ಗೊತ್ತಾಗ್ತಿದೆಯಾ? ಇವುಗಳ ಆಧಾರದ ಮೇಲೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದು ನಿರ್ಣಯಿಸಲಾಗುತ್ತದೆ. ನಾನು ಹೇಗೆ ಕೈಯನ್ನು ವಾಪಸ್ ತೊಗೊಂಡೆ, ಅದು ಬಿಡಿ ರಿಫ್ಲೆಕ್ಸ್ ಆರ್ಕಿಂದ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅಲ್ಲಿ ಒಂದು ಪ್ರೋಸೆಸ್ ಆಗುತ್ತಲ್ವ. ನಾನು ಮುಂಚೆ ಒಂದು ಸರಿ ನನಗೆ ಈ ಥರ ಸುಟ್ಟಿತ್ತು, ನೆನಪಿದೆಯಾ, ನೀನು ಹೇಗೆ ಅನುಭವಿಸಿದ್ದೆ ಅಂದರೆ ಅಲ್ಲಿ ಒಂದು ಏನಾಯಿತು, ಒಂದು ಸ್ಟೋರ್ ಫಾರ್ಮೇಷನ್, ಒಂದು ಇನ್ಫಾರ್ಮೇಷನ್ ಏನಾಗಿದೆ ನಮ್ಮ ಹ್ಯೂಮನ್ ಬ್ರೈನಲ್ಲಿ ಆಲ್ರೆಡಿ ಸ್ಟೋರ್ ಆಗಿದೆ. ಸೊ ಅಲ್ಲೇನಾಗಿದೆ, ಅದು ಮತ್ತು ಈಗ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರೋದು, ಅವೆರಡೂ ಸೇರಿ ಏನಾಗುತ್ತೆ, ಅಲ್ಲಿ ಒಂದು ಅರ್ಥೈಸಲಾಗ್ತದೆ. ಯಾವುದೋ ಒಂದು ಕಾನ್ಸೆಪ್ಟ್ ಏನಾಗುತ್ತೆ ಅಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದರ ಈ ಒಂದು ಬೇಸ್ಡ್ ಆಗಿ ಇಟ್ಕೊಂಬಿಟ್ಟು ನಾವೇನು ಮಾಡ್ತೀವಿ, ಯಾವುದೇ ಒಂದು ಇನ್ಫಾರ್ಮೇಷನಿಗೆ ನಾನು ಹೇಗೆ ರೆಸ್ಪಾಂಡನ್ನು ಮಾಡಬೇಕು, ನನ್ನ ಒಂದು ಮೋಟಾರ್ ಸ್ಕಿಲ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಲ್ವ, ಅಲ್ಲೂ ಸಹಿತ ನಾನು ಯಾವುದಕ್ಕೆ ರೆಸ್ಪಾಂಡ್ ಮಾಡಬೇಕು, ಯಾವ ರೀತಿಯಾಗಿ ನಾನು ಆ್ಯಕ್ಟನ್ನು ಮಾಡಬೇಕು. ಆ್ಯಕ್ಟ್ ಅಂತ ಅಂದರೆ ಜಸ್ಟ್ ನಾನು ಆ್ಯಕ್ಷನ್ ಅಂತ ಹೇಳಿ ಅಷ್ಟೇ. ಆ್ಯಕ್ಟ್ ಅಂತಂದರೆ ಮತ್ತು ಡ್ರಾಮಾ ಅಂತ ಹೇಳಲ್ಲ. ನಾನು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು, ಗೊತ್ತಾಗ್ತಿದೆಯಾ? ಇವುಗಳ ಆಧಾರದ ಮೇಲೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದು ನಿರ್ಣಯಿಸಲಾಗುತ್ತದೆ ಮತ್ತು ಮಾಹಿತಿಯನ್ನು ಕಾರ್ಯನಿರ್ವಾಹಕ ಪ್ರದೇಶಗಳಿಗೆ ರವಾನಿಸಲಾಗುತ್ತದೆ. ಎಕ್ಸಾಂಪಲ್, ಅವರ್ ಲೆಗ್ಸ್ ಅಂತಿದೆ. ವಿ ಕ್ಯಾನ್ ಕಂಟ್ರೋಲ್ ಅವರ್ ಲೆಗ್ಸ್ ಮೂಮೆಂಟ್. ನನಗೆ ನಡಿಬೇಕು ಅಂತಂದರೆ ನಾನು ನಡಿಬೋದು, ಇಲ್ಲ ನಾನು ಕುತ್ಕೋತೀನಿ, ಇಲ್ಲ ನಾನು ಮಲ್ಕೋತೀನಿ. ವಿ ಕ್ಯಾನ್ ಕಂಟ್ರೋಲ್ ಅಲ್ವಾ, ಅದಕ್ಕೆ ಇದನ್ನು ನಾವು ವಾಲಂಟರಿ ಮಸಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಂತಹ ಮಸಲ್ಸ್ಗಳನ್ನು ನಾವೇನು ಮಾಡ್ಬೋದು, ಕಂಟ್ರೋಲಲ್ಲಿ ಇಟ್ಕೋಬಹುದು. ಈಗ ನೆಕ್ಸ್ಟ್ ಬರುತ್ತೆ, ಒಂದು ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಂಪಲನ್ನು ಹೇಳ್ತಾರೆ. ಈಗ ನನಗೆ ಹೊಟ್ಟೆ ಹಸ್ದುಬಿಟ್ಟಿದೆ, ಗೊತ್ತಾಗ್ತಿದೆಯಾ? ನಾನು ಹೊಟ್ಟೆ ಹಸ್ದುಬಿಟ್ಟಿದೆ, ನಾನು ತಿಂದುಬಿಡ್ತೀನಿ, ಗೊತ್ತಾಗ್ತಿದೆ, ಫುಲ್ ತಿಂದುಬಿಡ್ತೀನಿ ಅಂದರೆ ಫುಲ್ಲು ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಅಂತಹ ನನ್ನ ಯಾವ ಒಂದು ಫೀಲಿಂಗ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನನ್ನ ಒಂದು ಹೊಟ್ಟೆ ಫುಲ್ಲಾಗಿರುತ್ತೆ, ನನಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಅಂತಹ ಒಂದು ಸಿಚುಯೇಷನ್, ಗೊತ್ತಾಗ್ತಿದೆಯಾ? ಈ ಒಂದು ಸಿಚುಯೇಷನು ಹಾಗೆ ನನಗೆ ಅಯ್ಯೋ ಹೊಟ್ಟೆ ಹಸಿತಿದೆ ಅಂತ ಹೇಳಿ ನಾನು ಅಂದ್ಕೊಂಡಂತಹ ಸಿಚುಯೇಷನ್, ಅವೆರಡೂ ಏನಾಗಿರುತ್ತೆ, ಸಪ್ರೇಟ್ ಪಾರ್ಟ್ ಆಫ್ ದ ಫೋರ್ ಬ್ರೈನ್, ನಮ್ಮ ಮುಮ್ಮೆದುಳಿನಲ್ಲಿರುವಂತಹ ಸಪ್ರೇಟ್ ಪಾರ್ಟ್ಗಳಲ್ಲಿ ಏನಾಗಿರುತ್ತೆ, ದಟ್ ಈಸ್ ಅಸೋಸಿಯೇಟೆಡ್ ಅಂತ ಹೇಳ್ತೀವಿ. ಅದೇನಾಗಿರುತ್ತೆ, ಒಂದೊಂದಕ್ಕೆ ಅಸೋಸಿಯೇಟ್ ಆಗಿರುತ್ತೆ, ಸಪ್ರೇಟ್ ಏರಿಯಾಸ್ಗಳಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಈಗ ಒಂದು ಫೋರ್ ಬ್ರೈನ್ನ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಯಿತು ಅಂತೇಳಿ ನಾನು ಅನ್ಕೋತೀನಿ. ಕೆಲವು ಸಂವೇದಗಳು ಸೆನ್ಸೇಷನ್ಸ್ ಅಥವಾ ಸರ್ಟೈನ್ ಸೆನ್ಸೇಷನ್ಸ್ ಅಂತ ಹೇಳಿ ಕರಿತೀವಿ, ದೃಷ್ಟಿ ಹಾಗೂ ಶ್ರವಣಗಳಿಗಿಂತ ವಿಶಿಷ್ಟವಾಗಿರುತ್ತೆ. ಗೊತ್ತಾಗ್ತಿದೆಯಾ? ಕೆಲವೊಮ್ಮೆ ಏನಾಗುತ್ತೆ, ಹಿಯರಿಂಗ್ ನಾವು ನೋಡ್ತೀವಿ ಅಥವಾ ಜೊತೆಗೆ ಸೈಟ್, ಇವೆರಡರದ್ದು ಏನಾಗಿರುತ್ತೆ, ಕೆಲವೊಮ್ಮೆ ಬೇರೆ ರೀತಿಯಾದಂತಹ ಸೆನ್ಸೇಷನ್ಸ್ಗಳೇನಾಗಿರುತ್ತೆ, ಇವೆರಡರಿಗಿಂತನೂ ಸಹಿತ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದು, ದಟ್ ಈಸ್ ಹಂಗರ್. ನಮಗೆ ಯಾವಾಗ ಹಸುವಾಗಿರುತ್ತಲ್ವ, ಹಸುವಾದಾಗ, ಆಮೇಲೆ ಜೊತೆಗೆ ಹೊಟ್ಟೆ ಫುಲ್ಲಾದಾಗ, ಅವು ಎರಡರದ್ದು ನೀವು ವ್ಯತ್ಯಾಸವನ್ನು ತಿಳ್ಕೊಳ್ಳಿ, ಗೊತ್ತಾಗುತ್ತೆ ಅವಾಗ. ಜೊತೆಗೆ ನೆಕ್ಸ್ಟ್ ನೋಡೋಣ, ಈ ರಿಫ್ಲೆಕ್ಸ್ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾವಾಗ ನಮ್ಮ ಬಾಯಿಯಲ್ಲಿ ನೀರು ಬರ್ತಾ ಹೋಗುತ್ತೆ, ನಮ್ಮ ಫೇವ್ರೇಟ್ ಫುಡ್ಡನ್ನು ನಾವು ನೋಡ್ತಾ ಹೋಗ್ತೀವಲ್ವ, ಆವಾಗ ನಮ್ಮ ಬಾಯಲ್ಲಿ ಏನಾಗುತ್ತೆ, ನೀರು ಬರುತ್ತೆ. ಹಾಗೆ ನೀವು ಗಮನಿಸ್ತೀರಾ, ನಮ್ಮ ಹ್ಯೂಮನ್ ಬಾಡಿ ಪಾರ್ಟಲ್ಲಿ ಏನಾಗಿರುತ್ತೆ, ಹಾರ್ಟ್ ಬೀಟನ್ನು ನೋಡ್ತೀರಾ, ನಮಗೆ ಗೊತ್ತಾಗ್ದೇ ಅದು ಬಡಿತಾನೆ ಇದೆ. ಈಗ ನಾನು ಮಾತಾಡ್ತಿದ್ದೀನಿ, ಆ್ಯಕ್ಚುಲಿ ನನ್ನ ಬ್ರೈನ್ ಪಾರ್ಟ್ ಏನಾಗಿದೆ, ಫುಲ್ ವಿಡಿಯೋ ಮೇಕಿಂಗ್ ಕಡೆನೇ ಇದೆ. ಗೊತ್ತಾಗ್ತಿದೆಯಾ? ಹೇಗೆ ನಾನು ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು, ಯಾವ ರೀತಿಯಾಗಿ ಹೇಳಬೇಕು, ನನ್ನ ಮೈಂಡ್ ಏನಾಗಿದೆ ಈ ರೀತಿಯಾಗಿ ಕಂಟ್ರೋಲಲ್ಲಿದೆ. ನನಗೆ ಗೊತ್ತಾಗ್ದೇ ಇದು ಈಗಲೂ ಸಹಿತ ನನ್ನ ಹಾರ್ಟ್ ಏನಾಗಿದೆ, ಬಡಿತಾನೆ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಟ್ ಈಸ್ ನಾಟ್ ಅಂಡರ್ ಮೈ ಕಂಟ್ರೋಲ್. ಜೊತೆಗೆ ನನ್ನ ಥಿಂಕಿಂಗ್ ಕಡೆಗೆ ಅದು ಬರ್ತಾ ಇಲ್ಲ. ನಾವು ಅದನ್ನು ಥಿಂಕ್ ಮಾಡಲ್ಲ. ನೀವು ಈಗ ಸುಮ್ಮನೆ ಕೂತಿರ್ತೀರ, ಏನೋ ಮಾಡ್ತಿರ್ತೀರಪ್ಪ, ಸುಮ್ಮನೆ ಕೂತಿರೋದು ಬೇಡ, ಏನೋ ಮಾಡ್ತಾ ಇರ್ತೀರಾ, ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹಾರ್ಟ್ ಬಡಿತಾ ಇರುತ್ತೆ, ನೀವು ಅದನ್ನು ಅಬ್ಸರ್ವ್ ಮಾಡ್ಕೊತ ಕೂರ್ತೀರಾ. ಅದೆಲ್ಲ ಅದ್ರ ಪಾಡಿಗೆ ಅದೇನಾಗುತ್ತೆ, ಅದು ಕೆಲಸ ಮಾಡುತ್ತೆ ಅಂತೇಳಿ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ನೀವು ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇದ್ದೀರಾ ಅಂಥೇಳಿ ಅಂದ್ಕೊಳ್ಳಿ. ಆಗ ಎಲ್ಲರೂ ಅವರವ್ರ ಪಾಡಿಗೆ ಅವರವರ ಕಾರ್ಯಗಳು ಏನೇನಿದೆ ಅದನ್ನು ಅವರೆಲ್ಲರೂ ಮಾಡ್ತಾ ಇದ್ದಾರೆ ಅಂತಂದರೆ, ಯು ಹ್ಯಾವ್ ನೋ ದ ಟೆನ್ಷನ್ಸ್. ನಿಮಗೇನೋ ಏನಿರುತ್ತೆ, ಟೆನ್ಷನ್ಸ್ಗಳಿರೋದಿಲ್ಲ. ಅದೇನಾದರೂ ನೀವೇ ಹೇಳಿ ಮಾಡಿಸ್ಬೇಕು ಅಂದಾಗ ನಿಮಗೆ ಎಷ್ಟು ಟೆನ್ಷನ್ಸ್ ಇರುತ್ತೆ. ಈ ರೀತಿಯಾಗಿ ನಮ್ಮ ಹ್ಯೂಮನ್ ಬಾಡಿಲಿ ಏನಾಗಿರುತ್ತೆ, ಈ ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಬ್ಲಡ್ ಫ್ಲೋ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಉಸಿರಾಟ ಆಗ್ತಾ ಇರುತ್ತೆ. ನಾವು ಎಷ್ಟೇ ಮಾತಾಡ್ತಿರ್ಬೋದು, ಸುಮ್ಮನೆ ಮಲ್ಕೊಂಡಿದ್ದೀವಿ, ಅಲ್ಲೂ ಸಹಿತ ಏನಾಗಿದೆ, ಇಟ್ ಈಸ್ ವರ್ಕಿಂಗ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ, ಇವೆಲ್ಲವೂ ಸಹಿತ ಏನಾಗಿರುತ್ತೆ, ನಾನ್ ವಾಲಂಟರಿ ಆ್ಯಕ್ಷನ್ಸ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ. ಈಗ ನಾನು ಆಗಲೇ ಹೇಳಿದೆ, ವಾಲಂಟರಿ ಆ್ಯಕ್ಷನ್ಸ್ಗಳು ಯಾವ್ಯಾವು ಅಂತೇಳಿ ಹೇಳಿದ್ದೀನಿ ಈಗ ಆಲ್ರೆಡಿ. ಈಗ ಈ ಇನ್ವಾಲಂಟರಿ ಆ್ಯಕ್ಷನ್ಸ್ಗಳಲ್ಲಿ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ ಒಂದು ಮಜವಾಗಿ ಇರುತ್ತೆ.
ಈಗ ನೀವು ಸುಮ್ಮನೆ ಕೂತು ನನಗೆ ಹೇಳ್ತಾ ಇದ್ದೀನಪ್ಪ, ಅಯ್ಯೋ ನಾನು ಉಸಿರಾಡಲೇ ಇಲ್ಲ, ಇಷ್ಟು ತನಕ ನಾನು ಬರೀ ವೀಡಿಯೋನೇ ಮಾಡ್ತಾಯಿದ್ದೆ, ಇಷ್ಟು ತನಕ ನಾನು ವೀಡಿಯೋ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ, ನಾನು ಉಸಿರಾಡೋ ಕಡೆ ಗಮನನೇ ಕೊಡಲಿಲ್ಲ ಅಂಥೇಳಿ ನಾನು ಹೇಳೋಕ್ಕಾಗುತ್ತಾ? ಇಷ್ಟು ತನಕ ನಾನು ಉಸಿರಾಡಲೇ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಬ್ರೀತಿಂಗ್ ಪ್ರೋಸೆಸ್ ಏನಾಗ್ತಿದೆ, ಅದು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಮೇ ಬಿ ನಾವು ಹೋಲ್ಡ್ ಮಾಡಬಹುದು, ಉಸಿರಾಡೋದನ್ನು ಹೋಲ್ಡ್ ಮಾಡಬಹುದು, ಅದನ್ನು ನಾವು ಎಷ್ಟು ತನಕ ಸಾಧ್ಯ ಆಗುತ್ತೆ, ಗೊತ್ತಾಗ್ತಿದೆಯಾ? ಇವೆಲ್ಲವೂ ಸಹಿತ ನಾವು ಇನ್ವಾಲಂಟರಿ ಆ್ಯಕ್ಷನ್ಸ್ ಅಂತೇಳಿ ಕರಿತೀವಿ. ಮೆನಿ ಆಫ್ ದೀಸ್ ಇನ್ವಾಲಂಟರಿ ಆ್ಯಕ್ಷನ್ಸ್ಗಳು ಏನಾಗಿರುತ್ತೆ, ಅನೈಚ್ಛಿಕ ಕ್ರಿಯೆಗಳು, ಮೋಸ್ಟ್ ಆಫ್ ದೆಮ್ ಏನಾಗಿರುತ್ತೆ, ದೇ ಆರ್ ಕಂಟ್ರೋಲ್ಡ್ ಬೈ ದ ಮಿಡ್ ಬ್ರೈನ್ ಆ್ಯಂಡ್ ಹಿಂಡ್ ಬ್ರೈನ್, ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಎಲ್ಲ ಒಂದು ಆಲ್ಮೋಸ್ಟ್ ಇನ್ವಾಲಂಟರಿ ಆ್ಯಕ್ಷನ್ಸ್ಗಳು ಇನ್ಕ್ಲೂಡಿಂಗ್ ಯಾವ್ಯಾವು ಅಂತಂದರೆ ಬ್ಲಡ್ ಪ್ರೆಷರ್, ಹಾಗೆ ನಮ್ಮ ಬಾಯಲ್ಲಿ ಏನು ಸಲೈವ ಸಿಕ್ರೀಟ್ ಆಗುತ್ತಲ್ವ ಒಂದು ಫುಡ್ಡನ್ನು ನೋಡಿದಾಗ, ಆಗ ಜೊತೆಗೆ ವಾಮಿಟ್ ಆಗುವಾಗ, ಇವೆಲ್ಲವೂ ಸಹಿತ ಏನಾಗಿರುತ್ತೆ, ಹಿಂಡ್ ಬ್ರೈನಿಂದ ಕಂಟ್ರೋಲಿಂಗ್ ಆಗಿರುತ್ತೆ. ಮಸಲ್ ಮೂಮೆಂಟ್ ಆಗಿರ್ಬೋದು, ಜೊತೆಗೆ ಥಿಂಕಿಂಗ್ ಆಗಿರ್ಬೋದು, ಇವುಗಳೆಲ್ಲ ಏನಾಗಿರುತ್ತೆ ಮಿಡ್ ಬ್ರೈನ್ ಹಾಗೆ ಹಿಂಡ್ ಬ್ರೈನ್ ಇವುಗಳಿಂದ ಕಂಟ್ರೋಲಿಂಗಲ್ಲಿರುತ್ತೆ. ಈಗ ಒಂದಿಷ್ಟು ಎಕ್ಸಾಂಪಲ್ನ ಕೊಡ್ತಾರೆ. ಥಿಂಕಿಂಗ್ ಅಬೌಟ್ ಆ್ಯಕ್ಟಿವಿಟೀಸ್, ನಾವು ಯಾವುದೋ ಒಂದು ಕ್ರಿಯೆಗಳನ್ನು ಮಾಡ್ತಾ ಇರೋದನ್ನು ನಾವು ಥಿಂಕ್ ಮಾಡ್ತಾ ಇದ್ದೀವಿ ಅಂತಂದರೆ, ಲೈಕ್ ಯಾವ್ದು ವಾಕಿಂಗ್ ಇನ್ ಅ ಸ್ಟ್ರೈಟ್ ಪಾತ್, ಒಂದು ಸ್ಟ್ರೈಟ್ ಲೈನಲ್ಲಿ ಮೂಮೆಂಟಲ್ಲಿ ಇದ್ದೀವಿ, ಅಥವಾ ನಾವು ಸೈಕಲ್ನ ರೈಡ್ ಮಾಡ್ತಾ ಇದ್ದೀವಿ, ಜೊತೆಗೆ ಏನೋ ಒಂದು ಪೆನ್ಸಿಲನ್ನು ಎತ್ಕೋತೀನಿ, ಅಥವಾ ನಾವು ಕೆಳಗಡೆ ಒಂದು ಬುಕ್ಕನ್ನು ಹಾಕ್ತೀನಿ, ಅಲ್ಲೆಲ್ಲ ಏನಾಗ್ತಿದೆ ಒಂದು ಮೂಮೆಂಟನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತೀವಿ, ಕಂಟ್ರೋಲ್ಡ್ ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಡ್ಯೂ ಟು ದ ಹಿಂಡ್ ಬ್ರೈನಿಂದ ಒಂದು ಕಂಟ್ರೋಲಿಂಗ್ ಇರೋದ್ರಿಂದ ನಾವೇನಂತ ಕರಿತೀವಿ, ಈ ರೀತಿಯಾದಂತಹ ಫಂಕ್ಷನ್ಸ್ಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಇಟ್ ಈಸ್ ಕಾಲ್ಡ್ ಸೆರೆಬಲಮ್. ಯಾವುದು ಆ ಹಿಂಡ್ ಬ್ರೈನ್ನ ಪಾರ್ಟ್ ಯಾವುದಪ್ಪ ಅಂತಂದರೆ ಅದೇ ಸೆರೆಬಲಮ್, ಆ್ಯಂಡ್ ಇಟ್ ಈಸ್ ಅ ಹಿಂಡ್ ಬ್ರೈನ್ ಪಾರ್ಟ್. ಇವುಗಳೆಲ್ಲ ಕಾರ್ಯಗಳಿಗೆ ಅದು ಸಹಾಯಕ ಆಗಿರುತ್ತೆ, ಗೊತ್ತಾಗ್ತಿದೆಯಾ? ಆನಂತರ ಕೆಲವೊಂದು ವಾಲಂಟರಿ ಆ್ಯಕ್ಷನ್ಸ್ಗಳನ್ನು ಸಹಿತ ನೋಡ್ತಾ ಹೋಗ್ತೀವಿ, ಇಚ್ಛಿಕ ಕ್ರಿಯೆಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ನಾವು ನಿಂತ್ಕೊಂಡಿದ್ದೀವಿ, ಸ್ಟ್ರೈಟಾಗಿ ನಿಂತ್ಕೊಂಡಿದ್ದೀವಿ, ಈ ರೀತಿಯಾಗಿ ಒಂದು ನ್ಯಾಷನಲ್ ಆ್ಯಂಥಮ್ ಬರ್ತಾ ಇದೆ, ನಾನು ಸ್ಟ್ರೈಟಾಗಿ ನಿಂತ್ಕೋಬೇಕು, ನಾನು ಅಲುಗಾಡಬಾರ್ದು, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ನ್ಯಾಷನಲ್ ಆ್ಯಂಥಮ್ ಅಂತ ಹೇಳಿ ನಾವು ಏನು ಮಾಡಿರ್ತೀವಿ, ಸ್ಟ್ರೈಟಾಗಿ ನಿಂತಿರ್ತೀವಿ. ಅಂದರೆ ನಮ್ಮ ಪೋಸ್ಚರ್ ಮೇಲೆ ನಾವು ಗಮನವನ್ನು ಕೊಟ್ಟಿರ್ತೀವಿ, ಹಾಗೆ ನಮ್ಮ ಬಾಡಿನ ನಾವು ಏನು ಮಾಡಿರ್ತೀವಿ, ಬ್ಯಾಲೆನ್ಸನ್ನು ಮಾಡ್ತಾ ಇರ್ತೀವಿ. ಈ ರೀತಿಯಾದಂತಹ ವಾಲಂಟರಿ ಆ್ಯಕ್ಷನ್ಸ್ಗಳನ್ನು ಸಹಿತ ನಾವು ಈ ಸೆರೆಬಲಮ್ ಮೂಲಕ ನೋಡ್ತಾ ಹೋಗ್ಬೋದು. ಕೇವಲ ಇನ್ವಾಲಂಟರಿ ಅಷ್ಟೇ ಅಲ್ಲ, ವಾಲಂಟರಿನೂ ಸಹಿತ ಅಂದರೆ ಇಚ್ಛಿಕ ಕ್ರಿಯೆಗಳನ್ನು ಸಹಿತ ನಾವು ಈ ಸೆರೆಬಲಮ್ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೌ ಆರ್ ದೀಸ್ ಟಿಶ್ಯೂಸ್ ಪ್ರೊಟೆಕ್ಟೆಡ್? ಈ ಅಂಗಾಂಶಗಳು ಹೇಗೆ ಸಂರಕ್ಷಣೆ ಆಗಲ್ಪಟ್ಟಿವೆ? ಹೇಗೆ ನಿಮಗೆ ಗೊತ್ತಿದೆ, ನಮ್ಮ ಹ್ಯೂಮನ್ ಬಾಡಿ ಒಂದು ಸ್ಕೆಲಿಟನ್ ಬಗ್ಗೆ ಗೊತ್ತಿದೆ, ಹ್ಯೂಮನ್ ಬ್ರೈನ್ ಬಗ್ಗೆ ಗೊತ್ತಾಗಿದೆ, ಜೊತೆಗೆ ಒಂದು ಸ್ಕಲ್ ಹೇಗಿದೆ, ನಮ್ಮ ತಲೆಯಲ್ಲಿರುವಂತಹ ಸ್ಕಲ್ ಇದ್ರ ಬಗ್ಗೆನೂ ಸಹಿತ ಗೊತ್ತಿದೆ ಅಲ್ವಾ? ಅದಕ್ಕಿಂತ ಮುಂಚೆ ಹ್ಯೂಮನ್ ಬ್ರೈನ್ ಬಗ್ಗೆ ನೋಡ್ಕೊಬರೋಣ. ಇದ್ದೀರಲ್ವಾ, ಇದಿಷ್ಟು ಏನಾಗಿರುತ್ತೆ, ದಿಸ್ ಒನ್ ಇಸ್ ಅ ಫ್ರಂಟ್, ಏನು ಫ್ರಂಟ್ ಅಂತಂದರೆ ದಟ್ ಈಸ್ ಫೋರ್ ಬ್ರೈನ್ ಅಂತ ಹೇಳಿ ಕರಿತೀವಿ. ಈಗ ಮಿಡಲ್, ಇದೆಲ್ಲ ಮಿಡಲ್ ಆಗಿರುತ್ತೆ. ಆನಂತರ ಹಿಂಡ್ ಬ್ರೈನ್ ಅಂತ ಹೇಳಿ ಕರಿತೀವಿ. ಹಿಂಡ್ ಬ್ರೈನ್ ಪಾರ್ಟ್ ಯಾವುದು? ಸೆರೆಬ್ರಮ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಸೆರೆಬ್ರಮ್, ಹಾಗೆ ಸೆರೆಬ್ರಮ್ ಇಲ್ಲಿ ನೋಡ್ತಾ ಇದ್ದೀರಾ. ಈ ಸೆರೆಬ್ರಮ್ ಇದೆಯಲ್ಲ, ಗಮನಿಸ್ತಾ ಇದ್ದೀರಾ, ಇದರಲ್ಲಿ ಏನಾಗಿರುತ್ತೆ, ಸುಕ್ಕು ನೋಡ್ತಾ ಇದ್ದೀರಲ್ವ, ಇವುಗಳು ಹೆಚ್ಚು ಇನ್ಕ್ರೀಸ್ ಆದಂತೆ ಏನಾಗುತ್ತೆ, ನಮ್ಮ ಮೆಮೊರಿ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನಾವು ಎಷ್ಟು ನಾಲೆಜಬಲ್ ಪರ್ಸನ್ಸ್ ಅಂತ ಹೇಳ್ತೀವಿ ಅಂದರೆ, ಯಾವಾಗ ಇದರ ಒಂದು ಈಗ ಇದು ಎಷ್ಟು ಈ ಥರ ಸುಕ್ಕಾಗಿ ಈ ಥರ ಆಗ್ತಾ ಹೋಗುತ್ತೋ, ಇವುಗಳನ್ನು ನಾವು ಹೆಚ್ಚು ನಾಲೆಜಬಲ್ ಪರ್ಸನ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸ್ಕಲ್ಲನ್ನು ನೋಡ್ತಾ ಇದ್ದಾರೆ, ಸ್ಕಲ್ಲಿಂದ ಇದೇನಾಗಿದೆ, ಪ್ರೊಟೆಕ್ಟ್ ಆಗಿದೆ. ನೆಕ್ಸ್ಟ್ ಥ್ಯಾಲಮಸ್ ಇದ್ರ ಬಗ್ಗೆ ಎಲ್ಲ ಮತ್ತೆ ಮುಂದೆ ಬರುತ್ತೆ ನಿಮಗೆ. ಆ್ಯಕ್ಚುಲಿ ಹೈಪೋಥ್ಯಾಲಮಸ್ ಏನಾಗಿದೆ, ನಮ್ಮ ಕಂಟ್ರೋಲಿಂಗ್, ಈಗ ಒಂದು ಹಂಗರಿಂದ ಕಂಟ್ರೋಲಿಂಗ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಹಿಂಡ್ ಬ್ರೈನಲ್ಲಿ ಪಾನ್ಸ್, ಮೆಡುಲಾ, ಸೆರೆಬ್ಲಮ್, ಮೆದುಳಾ ಒಬ್ಲಾಂಗೇಟಾ ಅಂತೆಲ್ಲ ಬರುತ್ತೆ ಮುಂದೆ. ಇದರ ನೆಕ್ಸ್ಟ್ ಕಂಟಿನ್ಯೂಡ್ ಪಾರ್ಟಾಗಿ ಏನಾಗಿದೆ, ಸ್ಪೈನಲ್ ಕಾರ್ಡನ್ನು ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಸಹಿತ ನೆನ್ಪಿಟ್ಕೊಳ್ಳಿ, ಇಟ್ ಹೆಲ್ಪ್ಸ್ ಯು ಇನ್ ಅ ಫ್ಯೂಚರ್. ಬ್ರೈನ್ ಈಸ್ ಕಂಟೈನ್ಡ್ ಇನ್ ಎ ಫ್ಲೂಯಿಡ್ ಫಿಲ್ಡ್ ಬಲೂನ್ ವಿಚ್ ಪ್ರೊವೈಡ್ಸ್ ಫರ್ದರ್ ಶಾಕ್ ಅಬ್ಸಾರ್ಪ್ಷನ್. ಈಗ ನಮ್ಮ ಬ್ರೈನ್ ಆ್ಯಕ್ಚುಲಿ ಎಷ್ಟು ಪ್ರೊಟೆಕ್ಟಿವ್ ಆಗಿರಬೇಕು ಅಂತಂದರೆ, ಯಾವುದೇ ರೀತಿಯಾದಂಥ ಒಂದು ಈಗ ಅಬ್ಸಾರ್ಪ್ಷನ್ ಶಾಕ್ ಆಯಿತು ಅಂತಂದರೆ ಬೇಗನೆ ಅದು ಹಾಳಾಗಿಬಿಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಹೋಲ್ ಕಂಟ್ರೋಲಿಂಗೇ ಬ್ರೈನ್ ಅಂದಮೇಲೆ ಅದೇ ಹಾಳಾಯಿತು ಅಂದರೆ ಮುಗ್ದೋಯ್ತು ನಮ್ಮ ಜೀವನ. ಸೊ ಅದಕ್ಕೋಸ್ಕರ ಏನಾಗಿದೆ, ನಮ್ಮ ಹ್ಯೂಮನ್ ಬ್ರೈನ್ ಆಗಿದೆ, ಈ ಬ್ರೈನ್ ಒಂದು ಫ್ಲೂಯಿಡ್ ಫಿಲ್ಡ್ ಬಲೂನಿಂದ ಆಗಿದೆ, ಅಂದರೆ ಅದರಿಂದ ಪ್ರೊಟೆಕ್ಟ್ ಆಗಿದೆ. ಇದರಿಂದ ಏನಾಗ್ತಿದೆ, ಯಾವುದೇ ರೀತಿಯಾದಂಥ ಶಾಕ್ಗಳು ಬಂದರೂ ಸಹಿತ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಮ್ಮ ಹ್ಯೂಮನ್ ಬ್ರೈನನ್ನು ಅದು ಪ್ರೊಟೆಕ್ಟ್ ಮಾಡ್ತಿದೆ. ಆ್ಯಕ್ಷನ್ ಆರ್ ಅ ಮೂಮೆಂಟ್ ಈಸ್ ಟು ಬಿ ಪರ್ಫಾರ್ಮ್ಡ್, ಮಸಲ್ ಟಿಶ್ಯೂಸ್ ವಿಲ್ ಡೂ ದ ಫೈನಲ್ ಜಾಬ್. ಯಾವುದೇ ರೀತಿಯಾದಂತಹ
ಆ್ಯಕ್ಷನ್ ಕ್ರಿಯೆಗಳಾಗಿರ್ಬೋದು ಅಥವಾ ಚಲನೆ ಆಗಿರ್ಬೋದು. ಅಲ್ಲಿ ಒಂದು ನಾವು ಆ್ಯಕ್ಟ್ ಮಾಡಬೇಕು ಅಂತ ಅಂದರೂ ಸಹಿತ ಏನಾಗುತ್ತೆ, ಆ ಮಸಲ್ ಟಿಶ್ಯೂಸ್ಗಳನ್ನು ಅವು ಮಾಡ್ತವೆ ಅಂತ ಹೇಳಿ. ಒಂದು ನರವೇಗವು ನರ್ವ್ ಇಂಪಲ್ಸ್ ಸ್ನಾಯುವನ್ನು ತಲುಪಿದರೆ, ಒಂದು ಮಸಲ್ಸ್ನ ನರ್ವ್ ಇಂಪಲ್ಸ್ ಯಾವುದೇ ರೀತಿಯಾದಂತಹ ನರ್ವ್ಸ್ ಇಂದ ಬಂದಂತಹ ಮೆಸೇಜ್ಗಳು ಏನಾದರೂ ಮಸಲ್ಸ್ಗೆ ರೀಚ್ ಆಯಿತು ಅಂದರೆ ಸ್ನಾಯುತಂತುಗಳು ಚಲಿಸಬೇಕು. ಅಲ್ಲೇನಾಗುತ್ತೆ, ಸ್ನಾಯುತಂತುಗಳೇನಾಗಬೇಕು, ಅವುಗಳು ಮೂಮೆಂಟನ್ನು ತೋರಿಸ್ಬೇಕು. ಗೊತ್ತಾಗ್ತಿದೆಯಾ? ದ ಸಿಂಪ್ಲೆಸ್ಟ್ ನೋಷನ್ ಆಫ್ ದ ಮೂಮೆಂಟ್ ಅಟ್ ಸೆಲ್ಯುಲಾರ್ ಲೆವೆಲ್ ಈಸ್ ದಟ್ ಮಸಲ್ ಸೆಲ್ಸ್ ವಿಲ್ ಮೂವ್ ಬೈ ಚೇಂಜಿಂಗ್ ದೇರ್ ಶೇಪ್ ಸೋ ದಟ್ ದೇ ಶಾರ್ಟನ್. ಅವುಗಳೇನಾಗುತ್ತೆ, ಮಸಲ್ಸ್ ಮೂಮೆಂಟ್ ಆಗಬೇಕು, ಅವುಗಳು ಬೇಗನೆ ತನ್ನ ಶೇಪನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಮೂಮೆಂಟ್ ಶೇಪ್ ಚೇಂಜ್ ಮಾಡ್ಕೊಳ್ಳೋ ಕಾರಣ ಏನಾಗುತ್ತೆ, ಅವುಗಳು ದೇ ಹ್ಯಾವ್ ಟು ಬಿ ಶಾರ್ಟನ್. ಗೊತ್ತಾಗ್ತಿದೆಯಾ? ಇವುಗಳನ್ನು ಸಹಿತ ನೀವಿಲ್ಲಿ ನೋಡ್ತಾ ಹೋಗ್ತೀರಾ. ಜೊತೆಗೆ ಈ ಟಿಶ್ಯೂಸ್ಗಳನ್ನು ನೋಡ್ತಾ ಹೋದ್ವಿ ಅಂದರೆ ಇಲ್ಲಿ ನಮಗೆ ಒಂದು ವರ್ಟಿಬಲ್ ಕಾಲಮ್ ಅಂತ ಹೇಳ್ತೀವಿ, ಬ್ಯಾಕ್ ಬೋನ್. ಇದೇನಾಗುತ್ತೆ, ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆನೂ ಸಹಿತ ಗೊತ್ತಿರಲಿ. ಸ್ಪೈನಲ್ ಕಾರ್ಡಿಂದ ಏನಾಗಿರುತ್ತೆ, ನಮ್ಮ ವರ್ಟಿಬಲ್ ಕಾಲಮ್. ನಿಮ್ಗೆ ವರ್ಟಿಬಲ್ ಕಾಲಮ್ ಗೊತ್ತಾಗಬೇಕು ಅಂತಂದರೆ ನಿಮ್ಮ ಬೆನ್ನಿನ ಮಧ್ಯಭಾಗದಿಂದ, ತಲೆಯ ಭಾಗದಿಂದ ಕೆಳಗಡೆ ತನಕ ಹೋಗಿ ಅಲ್ಲಿ ನಿಮಗೆ ಒಂದು ಬೋನ್ ನಿಮಗೆ ಈ ರೀತಿಯಾಗಿ ಹೋಗಿದೆ, ಒಂದು ತಿಕ್ಕಾಗಿ ನಿಮಗೆ ಸಿಗುತ್ತದು. ಸೊ ಗೊತ್ತಾಗುತ್ತೆ, ಸೆನ್ಸ್ ಆಗುತ್ತೆ ನಿಮಗೆ. ಅದೇನಾಗಿದೆ, ಅದು ಸ್ಪೈನಲ್ ಕಾರ್ಡ್ ಏನಾಗಿದೆ, ಒಂದು ವರ್ಟಿಬಲ್ ಕಾಲಮ್ ಅಂತ ಹೇಳ್ತೀವಿ. ಆ ಬ್ಯಾಕ್ ಬೋನ್ ಏನಾಗಿದೆ, ಸ್ಪೈನಲ್ ಕಾರ್ಡನ್ನು ಏನು ಮಾಡಿದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಮೂವ್ ಆಗೋಣ. ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್. ಹಾಗಿದ್ರೆ ನಮ್ಮ ಪ್ಲ್ಯಾಂಟ್ಸ್ಗಳಲ್ಲಿ, ಸಸ್ಯಗಳಲ್ಲಿ ಹೇಗೆ ಕೋಆರ್ಡಿನೇಷನ್ ಇದೆ? ಈಗ ನಾನು ಒಂದು ಟಚ್ ಮಿ ನಾಟ್ ಪ್ಲ್ಯಾಂಟ್, ಮುಟ್ಟಿದರೆ ಮುನಿ ಅಂತ ಹೇಳ್ತೀವಲ್ಲ, ಆ ಸಸ್ಯವನ್ನು ನಾನು ಮುಟ್ಟಿದೆ ಅಂತಂದರೆ ಅದೇನಾಗುತ್ತೆ, ಅದು ಮರ್ಚ್ಕೊಂಬಿಡುತ್ತೆ. ಗೊತ್ತಾಗ್ತಿದೆಯಾ? ಅಥವಾ ಕೆಲವೊಂದು ಕ್ಯಾಕ್ಟಸ್ ಪ್ಲ್ಯಾಂಟ್ಸ್ಗಳನ್ನು ನೋಡ್ತೀರಾ, ಹುಳ ಒಂದು ಯಾವುದಾದ್ರೂ ಸೂಕ್ಷ್ಮ ಜೀವಿ ಅದ್ರ ಮೇಲೆ ಬಿತ್ತು ಅಂದ ತಕ್ಷಣ ಏನಾಗುತ್ತೆ, ಅದು ಡೈಜೆಸ್ಟಿವ್ ಜ್ಯೂಸ್ಗಳನ್ನು ಸಿಕ್ರೇಟ್ ಮಾಡುತ್ತೆ. ಅದರಿಂದ ಅದನ್ನು ಸತ್ತೋಗುತ್ತೆ. ಅವಾಗ ಅದೇನಾಗುತ್ತೆ, ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹೌದಲ್ವಾ? ಈಗ ನಮ್ಮ ಅನಿಮಲ್ಸ್ಗಳಲ್ಲಿ ಅಥವಾ ಹ್ಯೂಮನ್ಸ್ಗಳಲ್ಲಿ ನಾವು ನೋಡ್ತೀವಿ, ನರ್ವಸ್ ಸಿಸ್ಟಮ್ಗಳನ್ನು ನೋಡ್ತೀವಿ. ಹಾಗಿದ್ರೆ ನಮ್ಮ ಈ ಹ್ಯೂಮನ್ ಬಾಡಿಲಿ ಈ ಥರ ನೋಡೋದಾದರೆ, ಸಸ್ಯಗಳಲ್ಲಿ ಯಾವ ರೀತಿಯಾದಂತಹ ಈ ನರವ್ಯೂಹ ಇರುತ್ತೆ? ಈಗ ಅದು ಮೂಮೆಂಟನ್ನು ಮಾಡ್ತಿದೆ ಅನ್ನೋದಾದರೆ ಅಲ್ಲೂ ಸಹಿತ ಯಾವುದೋ ಒಂದು ಕ್ರಿಯೆ ಆಗ್ತಿದೆ, ಯಾವುದೋ ಒಂದು ಕಂಟ್ರೋಲನ್ನು ಮಾಡ್ತಿದೆ. ಸೊ ಹೌದಲ್ವಾ? ಟಚ್ ಮಿ ನಾಟ್ ಪ್ಲ್ಯಾಂಟ್ನೇ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿ ತೊಗೋಬೋದು. ಜೊತೆಗೆ ಸೀಡ್ಸ್ಗಳನ್ನು ನೋಡ್ತೀವಿ. ಬೀಜಗಳೇನಾದರೂ ನೀರು ಸಿಕ್ತು, ಒಂದು ಅಟ್ಮಾಸ್ಫಿಯರ್ ಮಾಯಿಶ್ಚರ್ ಕಂಟೆಂಟ್ ಸಿಕ್ತು ಅಂತಂದರೆ ಏನಾಗುತ್ತದೋ, ಅದು ಸಹಿತ ಮೊಳಕೆ ಹೊಡೆಯುತ್ತೆ, ಬೇರು ಬಿಡ್ತಾ ಹೋಗುತ್ತೆ, ಹಾಗೆ ಮೇಲ್ಗಡೆ ಸ್ಟೆಮ್ ಸಹಿತ ಬೆಳೀತಾ ಹೋಗುತ್ತೆ. ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದ್ವಿ ಅಂದರೆ ನಮಗೆ ಈ ರೀತಿಯಾದಂಥ ಕ್ವಶನ್ಸ್ಗಳು, ಹೇಗೆ ಕೋಆರ್ಡಿನೇಷನ್ ನಮ್ಮ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿಯಾದಂತಹ ಕೋಆರ್ಡಿನೇಷನ್ ಇದೆ ಅಂಥೇಳಿ ನೋಡ್ತಾ ಹೋಗ್ತೀವಿ. ಫಸ್ಟ್ ನೋಡ್ತಾ ಹೋದ್ವಿ ಅಂದರೆ ಲೀವ್ಸ್ ಆಫ್ ಸೆನ್ಸಿಟಿವ್ ಪ್ಲ್ಯಾಂಟ್ ಮೂವ್ ಫ್ರಮ್ ಕ್ವಿಕ್ಲಿ ಇನ್ ರೆಸ್ಪಾನ್ಸ್ ಟು ಟಚ್. ಈ ಚಲನೆ ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿರೋದಿಲ್ಲ. ನೀವು ನೋಡ್ತೀರಲ್ವ, ಈಗ ಸೆನ್ಸಿಟಿವ್ ಪ್ಲ್ಯಾಂಟ್ ಪಾರ್ಟ್ ಯಾವುದು ಇರುತ್ತಲ್ಲ, ಅದನ್ನು ನಾವೇನಾದರೂ ಟಚ್ ಮಾಡಿದ್ವಿ ಅಂದರೆ ಅಲ್ಲೇನಾಗುತ್ತೆ, ಅದು ರೆಸ್ಪಾನ್ಸನ್ನು ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ಕ್ವಿಕ್ಕಾಗಿ ಅಲ್ಲಿ ನಾವು ರೆಸ್ಪಾನ್ಸನ್ನು ನೋಡ್ತೀವಿ. ಬಟ್ ಅದನ್ನು ನಾವು ಯಾವುದೇ ರೀತಿಯಾದಂತಹ ಚಲನೆ ಅಂತ ಹೇಳಿ ಕರೆಯೋದಿಲ್ಲ. ಗೊತ್ತಾಗ್ತಿದೆಯಾ? ಚಲನೆನೇ ಅದು, ಆದರೆ ಅದನ್ನು ನಾವು ಬೆಳವಣಿಗೆ ಅಂಥೇಳಿ ಕನ್ಸಿಡರ್ ಮಾಡೋದಿಲ್ಲ, ಗ್ರೋತ್ ಅಂತೇಳಿ ಕನ್ಸಿಡರ್ ಮಾಡಲ್ಲ. ಗ್ರೋತ್ ಅಂತಂದರೆ ಏನು, ಅಲ್ಲಿ ಏನಾಗಿರಬೇಕು, ಒಂದು ಯಾವುದಾದ್ರೂ ಪಾರ್ಟ್ ಏನಾಗಿರಬೇಕು, ಎಲಾಂಗೇಟ್ ಆಗಿರಬೇಕು ಅಥವಾ ಇನ್ಕ್ರೀಸ್ ಆಗಿರಬೇಕು ಅಂತ ಹೇಳಿ ಕರಿತೀವಿ. ಬಟ್ ಏನಾಗಿದೆ, ಅಲ್ಲಿ ಮರ್ಚ್ಕೊಂಡಿದೆ, ಮತ್ತೆ ಅದೇನಾದರೂ ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ಮತ್ತೆ ಅದೇ ರೀತಿಯಾದಂಥ ಒರಿಜಿನಲ್ ಪೊಸಿಷನಿಗೆ ಬರ್ತಿದೆ. ಅಲ್ಲಿ ಚಲನೆ ಆಗ್ತಿದೆ, ಆದರೆ ಅದು ಅಲ್ಲಿ ಗ್ರೋತ್ ಆಗ್ತಾ ಇಲ್ಲ. ಗೊತ್ತಾಗ್ತಿದೆಯಾ? ಇನ್ನೊಂದು ಕಡೆ ಸೆಕೆಂಡಾಗಿ ತಗೊಳ್ಳೋದಾದರೆ, ಬೆಳವಣಿಗೆಯಿಂದಾಗಿ ಸಸಿಗಳಲ್ಲಿ ನಿರ್ದಿಷ್ಟ ದಿಕ್ಕಿನಲ್ಲಿ ಕಡೆ ಸಹಿತ ಚಲನೆ ಕಂಡುಬರುತ್ತದೆ. ಗೊತ್ತಾಗ್ತಿದೆಯಾ? ನಾವು ಫೋಟೋಟ್ರೋಪಿಸಮ್ ಅಂತ ಏನು ಕರಿತೀವಲ್ವ, ಸೂರ್ಯನ ದಿಕ್ಕಿನ ಕಡೆಗೆ ಏನಾಗುತ್ತೆ, ಕೆಲವೊಮ್ಮೆ ಬೆಳವಣಿಗೆನ ನಾವು ನೋಡ್ತೀವಿ. ಗೊತ್ತಾಗ್ತಿದೆಯಾ? ಈ ರೀತಿಯಾದಂತಹ ಚಲನೆಗಳನ್ನು ನಾವು ನೋಡ್ತಾ ಹೋದ್ವಿ ಅಂದರೆ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿಯಾದಂತಹ ಕಂಟ್ರೋಲಿಂಗ್ ಸಿಸ್ಟಮ್ ಇದೆ ಅಂಥೇಳಿ ನಾವು ನೆಕ್ಸ್ಟ್ ನೋಡೋಣ. ಇವುಗಳನ್ನು ನಾವು ನೋಡ್ತಾ ಹೋದಾಗ ನಾವು ಎರಡು ರೀತಿಯಾದಂತಹ ಮೂಮೆಂಟ್ಸ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ. ಒಂದು ಡಿಪೆಂಡೆಂಟ್ ಆನ್ ಗ್ರೋತ್, ಬೆಳವಣಿಗೆ ಆಧರಿಸಿದ ಚಲನೆ. ಇಂಡಿಪೆಂಡೆಂಟ್ ಆನ್ ಗ್ರೋತ್, ಬೆಳವಣಿಗೆ ಸ್ವತಂತ್ರ ಚಲನೆ ಅಂತ ಹೇಳಿ ಕರಿತೀವಿ. ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಪ್ರಚೋದನೆಗೆ ತಕ್ಷಣ ಪ್ರಕ್ರಿಯೆ ಕೊಡೋದು. ಮುಟ್ಟಿದರೆ ಮುನಿ, ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಅವುಗಳಲ್ಲಿ ಯಾವುದೇ ರೀತಿಯಾದಂಥ ಮಸಲ್ಸ್ಗಳನ್ನು ನಾವು ನೋಡೋದಿಲ್ಲ. ಅಲ್ಲೇನಾಗುತ್ತೆ, ಯಾವುದೇ ಎಲೆಗಳನ್ನು ಮುಟ್ಟಿದ್ರೂ ಅಲ್ಲಿ ನಮಗೆ ರೆಸ್ಪಾನ್ಸನ್ನು ಸಿಗಲ್ಲ. ಯಾವುದೋ ಒಂದು ಪಾರ್ಟನ್ನು ಮುಟ್ಟಿದ್ರೂ ಸಹಿತ ಏನಾಗುತ್ತೆ, ಅಲ್ಲಿ ಅದು ಬೇಗ ಮರ್ಚ್ಕೊಂಬಿಡುತ್ತೆ. ಅದು ಬ್ರ್ಯಾಂಚಿಗೆ ಸಿಕ್ಕಾಕೊಂಡ್ರೆ ಇರೋ ಎಲ್ಲವೂ ಏನಾಗುತ್ತೆ, ಮರ್ಚ್ಕೊಂಬಿಡುತ್ತೆ. ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ಭಿನ್ನವಾದಂತಹ ಬಿಂದುವಿನಲ್ಲಿ ಚಲನೆ ಉಂಟಾಗುತ್ತದೆ. ಅಲ್ಲಿ ನಾವು ಬೇರೆ
ಪಾರ್ಟ್ಗಳಲ್ಲಿರುವಂತಹ ಸಸ್ಯಗಳು ಸಹಿತ ಏನಾಗುತ್ತೆ ಆದರೆ ಆ ಟಚ್ ಮಿ ನಾಟ್ ಪ್ಲ್ಯಾಂಟ್ ಏನಾಗುತ್ತೆ ಅದು ಮರ್ಚ್ಕೊಬಿಡುತ್ತೆ. ಆದ್ದರಿಂದ ಸ್ಪರ್ಶಕ್ಕೆ ಒಳಗಾದ ಮಾಹಿತಿಯು ಸಂವಹನಗೊಂಡಿರಬಹುದು. ಇಲ್ಲೇನು ಹೇಳ್ತಿದ್ದಾರೆ, ಯಾವ ಒಂದು ಈಗ ಒಂದು ಪ್ಲ್ಯಾಂಟನ್ನು ನಾವು ತೊಗೊಂಡ್ವಿ ಅಂದರೆ, ಆ್ಯಂಡ್ ದಿಸ್ ಈಸ್ ಅ ಟಚ್ ಮಿ ನಾಟ್ ಪ್ಲ್ಯಾಂಟ್ ಅಂತೇಳಿ ತೊಗೊಂಡ್ವಿ ಅಂದರೆ, ಈ ಕಡೆನೂ ಹಿಂಗಿದೆ ಅಂದರೆ ನಾನು ಈ ಎಲೆನ ಮುಟ್ಟಿದ್ದೀನಿ, ಆದರೆ ಈ ಎಲೆ ಮಾತ್ರ ಇದು ಮರ್ಚ್ಕೋಬೇಕಿತ್ತು, ಆದರೆ ಈ ಎಲೆನೂ ಮರ್ಚ್ಕೊತಲ್ಲ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಮೇ ಬಿ ನಾನು ಕೊಟ್ಟಂತಹ ಇಲ್ಲಿ ಒಂದು ಮೆಸೇಜ್ ಏನಾಗಿರ್ಬೋದು ಇದಕ್ಕೆ ಪಾಸ್ ಆಗಿರಬಹುದು ಅಂಥೇಳಿ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಸಸ್ಯವು ಕೂಡ ಮಾಹಿತಿಯನ್ನು ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸುತ್ತದೆ. ನಮ್ಮ ಹ್ಯೂಮನ್ ಬಾಡಿಲಿ ಹೇಗೆ ನರ್ವಸ್ ಸೆಲ್ಸ್ಗಳಿದೆ, ಹಾಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳಾಗುತ್ತೆ, ಇವೆಲ್ಲ ಹೇಳಿದ್ವಲ್ವಾ. ಅದೇ ರೀತಿಯಾಗಿ ಸಸ್ಯಗಳಲ್ಲೂ ಸಹಿತ ಇನ್ಫಾರ್ಮೇಷನ್ಸ್ಗಳೇನಾಗುತ್ತೆ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಯಾವುದ್ರ ಮೂಲಕ? ದಟ್ ಈಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಕೆಮಿಕಲ್ ಮೆಥಡ್. ಇದರ ಮೂಲಕ ವಿದ್ಯುತ್ ಮತ್ತು ರಾಸಾಯನಿಕ ವಿಧಾನವನ್ನು ನಾವು ಬಳಸುತ್ತವೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಪಾರ್ಟ್ ಬರೋದು ನಮಗೆ ಬೆಳವಣಿಗೆಯಿಂದ ಉಂಟಾದಂಥ ಚಲನೆ. ಮೂಮೆಂಟ್, ಯಾವ ಒಂದು ಚಲನೆ ಬೆಳವಣಿಗೆಗೆ ಕಾರಣ ಆಗುತ್ತಲ್ಲ ಅದನ್ನು. ಗೊತ್ತಾಗ್ತಿದೆಯಾ? ಫಸ್ಟ್ ಒನ್ ಈಸ್ ಫೋಟೋಟ್ರೋಪಿಸಮ್, ದ್ಯುತಿ ಅನುವರ್ತನೆ. ನಾನು ಇದನ್ನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈಗ ಸಸ್ಯಗಳನ್ನು ನೋಡ್ತೀರಾ ನೀವು, ಬೆಳಕಿನ ಕಡೆ ಇಟ್ವಿ ಅಂತಂದರೆ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಯಾವ ಡೈರೆಕ್ಷನಲ್ಲಿ ಹೋಗುತ್ತದು? ಮೇಲ್ಗಡೆನೇ ಬೆಳೀತಾ ಇರುತ್ತಲ್ವ. ಅಂದರೆ ಸೂರ್ಯನ ಬೆಳಕಿನ ದಿಕ್ಕಿನ ಕಡೆಗೆ ಏನಾಗುತ್ತೆ, ಅದು ಬೆಳೀತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಬಟ್ ನೀವು ಸೂರ್ಯಕಾಂತಿನ ನೋಡ್ತೀರಾ, ಸೂರ್ಯಕಾಂತಿ ಹೇಗೆ ಸಣ್ಣ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಸೂರ್ಯ ಈ ಕಡೆ ಇದ್ದ ಅಂತಂದರೆ ಈ ಕಡೆನೇ ತಿರುಗಿರುತ್ತೆ, ಈ ಕಡೆ ಇದ್ದ ಅಂತಂದರೆ ಈ ಕಡೆ ಇರುತ್ತೆ. ಈ ಒಂದು ಪ್ರಾಪರ್ಟಿಗೆ ನಾವು ಏನಂತ ಕರಿತೀವಿ, ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಆದರೆ ಅದು ಫೋಟೋಟ್ರೋಪಿಸಮ್ ಅಲ್ಲ, ಅದಕ್ಕೆ ಬೇರೆ ಒಂದು ಹೆಸರಿದೆ, ನೀವು ಅದನ್ನು ಹೇಳಿ. ಜಿಯೋಟ್ರೋಪಿಸಮ್, ಗುರುತ್ವಾನುವರ್ತನೆ. ಅಂದರೆ ಜಿಯೋಟ್ರೋಪಿಸಮ್ ಅಂತಂದರೆ ನೀವು ಸಸ್ಯಗಳಲ್ಲಿರುವಂಥ ಒಂದು ಮೇಜರ್ ಪಾರ್ಟ್ ರೂಟ್ಸ್ಗಳನ್ನು ನೋಡ್ತೀರಾ. ಅದು ಹೇಗೆ ಕೆಳಗಡೆನೆ ಫ್ಲೋ ಆಗ್ತಿದೆ, ಅಂದರೆ ಗ್ರೋ ಆಗ್ತಿದೆ, ಹೇಗೆ ಅದಕ್ಕೆ ನ್ಯೂಟ್ರಿಯೆಂಟ್ ಸಿಗ್ತಾ ಹೋಗುತ್ತೋ ಆ ರೀತಿಯಾಗಿ ಬೆಳೀತಾ ಹೋಗುತ್ತೆ. ಆದರೆ ಅದರ ಡೈರೆಕ್ಷನ್ ಏನಿದೆ, ಡೌನ್ವರ್ಡ್ ಇದೆ. ಗೊತ್ತಾಗ್ತಿದೆಯಾ? ಸೊ ಅದಕ್ಕೋಸ್ಕರ ಇದನ್ನು ನಾವು ಜಿಯೋಟ್ರೋಪಿಸಮ್, ಅಂದರೆ ಅಲ್ಲಿ ಗುರುತ್ವಾಕರ್ಷಣ ಬಲ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಅದರ ಒಂದು ಆ್ಯಕ್ಟಿಂದ ಅಂಥೇಳಿ. ಹೈಡ್ರೋಟ್ರೋಪಿಸಮ್, ಜಲಾನುವರ್ತನೆ. ಈಗ ವಾಟರ್ ಮಿನರಲ್ಸ್ಗಳು ಹೇಗೆ ಕೆಮೋಟ್ರೋಪಿಸಮ್ ಇದು ಸಹಿತ ಇದ್ದೇನೆ, ಹೇಗೆ ಯಾವ ರೀತಿಯಾದಂತಹ ಮಿನರಲ್ಸ್ಗಳು ಅಥವಾ ಜಲ, ವಾಟರ್ ಆಗಿರ್ಬೋದು, ಜೊತೆಗೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಆಗಿರ್ಬೋದು, ಹೇಗೆ ಸಿಗ್ತಾ ಹೋಗುತ್ತೋ ಅದರ ಮೂಲಕ ಅದೇನಾಗುತ್ತೆ, ಈ ರೂಟ್ಸ್ಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅವುಗಳನ್ನೇ ನಾವು ಹೈಡ್ರೋಟ್ರೋಪಿಸಮ್ ಅಥವಾ ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ ಜಿಯೋಟ್ರೋಪಿಸಮ್ ಅಂತೇಳಿ. ಜಿಯೋಟ್ರೋಪಿಸಮ್ ಅಂದರೆ ಏನು ಹೇಳ್ರಿ, ಭೂಮಿಯ ಕೆಳಗಡೆ ಹೋಗ್ತಾ ಇರೋದನ್ನು. ಇದು ನೀವು ಇಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಅಂತ ಹೇಳಿ ಕರಿತೀವಿ. ಯಾವುದು ಭೂಮಿಯ ಕಡೆಗೆ ಅದೇ ಡೈರೆಕ್ಷನಲ್ಲಿ ಹೋಗ್ತಿದೆ ಅದನ್ನು ನಾವು ಪಾಸಿಟಿವ್ ಜಿಯೋಟ್ರೋಪಿಸಮ್. ಆದರೆ ಇದ್ರ ಮೇಲ್ಗಡೆನೂ ಸಹಿತ ನೀವು ಬೆಳೀತಾ ಇರೋದು ನೋಡ್ತಿದ್ರೆ ಇದನ್ನು ನಾವು ನೆಗೆಟಿವ್ ಜಿಯೋಟ್ರೋಪಿಕ್ ಅಂತ ಹೇಳಿ ಕರಿತೀವಿ. ಇದನ್ನು ನಾನು ಹೇಳಿದೆ, ಓಕೆ, ಸನ್ ಡೈರೆಕ್ಷನಲ್ಲಿರುತ್ತೆ ಅಂತ ಹೇಳಿದೆ. ಎಲೆಕ್ಟ್ರಿಕಲ್ ಇಂಪಲ್ಸ್ ರೀಚ್ ಓನ್ಲಿ ದೋಸ್ ಸೆಲ್ಸ್ ದಟ್ ಆರ್ ಕನೆಕ್ಟೆಡ್ ಬೈ ನರ್ವ್ ಟಿಶ್ಯೂ. ಏನು ಎಲೆಕ್ಟ್ರಿಕಲ್ ಇಂಪಲ್ಸ್ ಮೆಸೇಜ್ಗಳೇನು ಫಾರ್ಮೇಷನ್ ಆಗಿರುತ್ತಲ್ಲ ಅವುಗಳು ಸೆಲ್ಸ್ಗಳು, ಜೀವಕೋಶಗಳಿಗೆ ಮಾತ್ರ ಏನಾಗಿರುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟು ಅವುಗಳೇನಾಗಿರುತ್ತೆ, ನರ್ವ್ ಟಿಶ್ಯೂಸ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ಈ ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳೇನಾಗಿರುತ್ತೆ, ಸೆಲ್ಗಳಲ್ಲಿ ಉತ್ಪತ್ತಿ ಆಗಿರುತ್ತೆ ಅಥವಾ ಜನ್ರೇಟ್ ಆಗಿರುತ್ತಲ್ಲ ಅವುಗಳೇನಾಗುತ್ತೆ ಸೆಲ್ಸ್ಗಳಿಗೆ ಮತ್ತೆ ಅದು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಏನೋ ಇಟ್ ಟೇಕ್ಸ್ ಟೈಮ್ ಅಂತ ಹೇಳ್ತೀವಿ. ಯಾಕೆ? ಟು ರೀಸೆಟ್, ಅದು ಮತ್ತೆ ಸೆಟ್ ಮಾಡ್ಕೋಬೇಕದು, ಮತ್ತೆ ಒರಿಜಿನಲ್ ಸ್ಟೇಟಿಗೆ ಬರಬೇಕದು. ಆ ಮೆಕ್ಯಾನಿಸಮ್ ಏನಾಗುತ್ತೆ, ಚೇಂಜ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಬಿಫೋರ್ ಇಟ್ ಕ್ಯಾನ್ ಜನರೇಟ್ ಆ್ಯಂಡ್ ಟ್ರಾನ್ಸ್ಮಿಟ್ ನ್ಯೂ ಎಲೆಕ್ಟ್ರಿಕಲ್ ಇಂಪಲ್ಸ್ ಮತ್ತೆ ಫಾರ್ಮೇಷನ್ ಆಗೋಕ್ಕೆ ಇಟ್ ಟೇಕ್ಸ್ ಟೈಮ್. ಯಾಕೆಂತಂದರೆ ಅಲ್ಲಿ ಮೆಕ್ಯಾನಿಸಮ್ ಆಗೋಕ್ಕೆ, ಒಂದು ರೀಸೆಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಟೈಮ್ ಬೇಕಾಗುತ್ತೆ. ನಾವು ಇವಾಗ ಸೆಲ್ಸ್ಗಳನ್ನು ನೋಡಿದ್ವಿ, ಟಿಶ್ಯೂಸ್ಗಳನ್ನು ನೋಡಿದ್ವಿ, ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಪ್ಲ್ಯಾಂಟ್ಸ್ಗಳಲ್ಲಿ, ಕೋಆರ್ಡಿನೇಷನ್ ಹೇಗಿರುತ್ತೆ ಅಂತೇಳಿ ಗೊತ್ತಾಯಿತು. ಅದೇ ರೀತಿಯಾಗಿ ಪ್ಲ್ಯಾಂಟ್ಸ್ಗಳಿರುವಂತಹ ಕೆಲವೊಂದು ಹಾರ್ಮೋನ್ಸ್ಗಳು ಇದಕ್ಕೂ ಸಹಿತ ಹೆಲ್ಪ್ ಮಾಡುತ್ತೆ. ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿ ಆಕ್ಸಿನ್ ಅಂತ ಏನು ಕರಿತೀವಲ್ವ ಎಂಬ ಹಾರ್ಮೋನ್ ಸಂಶ್ಲೇಷಿತಪಟ್ಟು ಅದೇನಾಗುತ್ತೆ, ಸ್ಟಾರ್ಟ್ ಸಿಕ್ರೀಟಿಂಗ್ ಅಂತೇಳಿ ಜೀವಕೋಶಗಳು ಉದ್ದವಾಗುವ ಹಾಗೆ ಬೆಳೆಯಲು ಸಹಾಯ ಮಾಡುತ್ತದೆ. ಈಗ ಬೆಳಕು ಹೇಗೆ ಅದು ರಿಸೀವ್ ಮಾಡ್ಕೊಳ್ಳುತ್ತಲ್ಲ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಲ್ಲ, ಆ ರೀತಿಯಾಗಿ ಏನಾಗುತ್ತೆ, ಆಕ್ಸಿನಲ್ಲಿ ಸಿಕ್ರೀಟ್ ಆಗುತ್ತೆ. ಆಕ್ಸಿನ್ ಸಿಕ್ರೀಟ್ ಆಗೋದ್ರ ಮೂಲಕ ಸ್ಟೆಮ್ ಪಾರ್ಟ್ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಅದು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಇನ್ನೊಂದಿಷ್ಟು ಪ್ಲ್ಯಾಂಟ್ ಹಾರ್ಮೋನ್ಸ್ಗಳಿದ್ದಾವೆ, ಅವುಗಳನ್ನು ಜಿಬರ್ಲಿನ್ ಅಂತ ಹೇಳ್ತೀವಿ ಅಥವಾ ಗಿಬರ್ಲಿನ್ಸ್ ಅಂತ ಹೇಳ್ತೀವಿ. ಇವುಗಳೇನಾಗುತ್ತೆ, ಗ್ರೋತ್ ಆಫ್ ದ ಸ್ಟೆಮ್,
ಕಾಂಡಗಳು ಉದ್ದವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೈಟೋಕೈನಿನ್ಸ್ ಅಂತ ಹೇಳಿ ಕರಿತೀವಿ, ಇವುಗಳು ಸಹಿತ ಸೆಲ್ ಡಿವಿಷನ್ಸ್ಗಳಾಗೋಕ್ಕೆ. ಸೆಲ್ ಡಿವಿಷನ್ ಅಂದರೆ ಅಫ್ಕೋರ್ಸ್ ಅಲ್ಲೂ ಮತ್ತು ಸಹಿತ ಗ್ರೋತನ್ನು ನೋಡ್ತೀವಿ. ಈಗ ಇನ್ನೂ ಒಂದು ಹಾರ್ಮೋನ್ ಇದೆ, ಆಬ್ಸಿಸಿಕ್ ಆ್ಯಸಿಡ್ ಅಂತೇಳಿ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳಿಲ್ಲ ಇದುವರೆಗೂ, ಕೇಳುವಂಥ ಪ್ರಶ್ನೆ ಇದು. ಇದೇನಾಗುತ್ತೆ, ಪ್ಲ್ಯಾಂಟ್ನ ಗ್ರೋತನ್ನು ಕಡಿಮೆ ಮಾಡೋಕ್ಕೆ ಇದು ಸಹಾಯಕ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ದ ಪ್ಲ್ಯಾಂಟ್. ಹಾಗೆ ಒಂದು ಡಿವೈಸನ್ನು ಯೂಸ್ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ಟು ಮೆಷರ್ ದ ಗ್ರೋತ್ ಆಫ್ ದ ಪ್ಲ್ಯಾಂಟ್. ಸಸ್ಯದ ಬೆಳವಣಿಗೆಯನ್ನು ನಾವು ಮೆಷರ್ ಮಾಡೋದಕ್ಕೋಸ್ಕರ ಒಂದು ಡಿವೈಸನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಕ್ರೆಸ್ಕೋಗ್ರಾಫ್ ಅಂತ ಹೇಳಿ ಕರಿತೀವಿ. ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಹಾರ್ಮೋನ್ಸ್ ಇನ್ ಅನಿಮಲ್ಸ್, ಈಗ ಪ್ರಾಣಿಗಳಲ್ಲಿನ ಇರುವಂತಹ ಹಾರ್ಮೋನ್ಗಳು ಒಂದಿಷ್ಟು ತುಂಬ ಥಿಯರಿ ಟೈಪ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಾಗಿ ಬೇಡ. ಒಂದು ಕಂಟ್ರೋಲಿಂಗ್, ಈಗ ಆಲ್ರೆಡಿ ನೋಡಿದ್ದೀರಾ ನೀವು ಹ್ಯೂಮನ್ ಅಲ್ಲಿ, ಅದರಲ್ಲೂ ಮೇಲ್ ಆ್ಯಂಡ್ ಫೀಮೇಲ್ ಅಂತೇಳಿ ಸಪ್ರೇಟಾಗಿಯೇ ನೋಡಿದ್ದೀರಾ. ಅಡೋಲಸೆನ್ಸ್ ಬಗ್ಗೆ ತಿಳ್ಕೊಳ್ಳುವಾಗ ನಾನು ಹೇಳಿದ್ದೀನಿ, ಇದರಲ್ಲಿ ನೋಡ್ತಾ ಹೋಗೋಣ. ಅಡ್ರಿನಾಲಿನ್ ಏನಾಗಿರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ಸಿಂದ ಸಿಕ್ರೀಟ್ ಆಗ್ತಿರುತ್ತೆ. ಗೊತ್ತಾಗ್ತಿದೆಯಾ? ಇದೇನಾದರೂ ಸಿಕ್ರೀಟ್ ಆಯಿತು ಅಂತಂದರೆ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್. ಗೊತ್ತಾಗ್ತಿದೆಯಾ? ಒಂದು ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ ಆ ಟೈಮಲ್ಲಿ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಮ್ಮ ಮೋರ್ ಆಕ್ಸಿಜನ್ ಸಪ್ಲೈ. ಹಾರ್ಟ್ ಬೀಟ್ ಹೆಚ್ಚಾಗ್ತಿದೆ ಅಂತಂದ್ರೆ ಅಲ್ಲಿ ನಾವು ಹೆಚ್ಚಾಗಿ ಆಕ್ಸಿಜನ್ನ ತಗೊತಾ ಇರ್ತೀವಿ. ಗೊತ್ತಾಗ್ತಿದೆಯಾ? ಈಗ ನಾವು ಬಂದು ನಿಂತ್ಕೊತೀವಿ ಸಡನ್ನಾಗಿ, ಅಲ್ಲೇನಾಗುತ್ತೆ, ಆ್ಯಕ್ಚುಲಿ ಅಡ್ರಿನಲಿನ್ ಹಾರ್ಮೋನ್ ಏನಾಗುತ್ತೆ, ಸಿಕ್ರೀಟ್ ಆಗುತ್ತೆ. ಈ ಕಾರಣದಿಂದಾಗಿ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ. ಅವಾಗ ನಮಗೆ ವಿ ವಾಂಟ್ ಮೋರ್ ಆಕ್ಸಿಜನ್ ಸಪ್ಲೈ. ಗೊತ್ತಾಗ್ತಿದೆಯಾ? ಎನ್ಲಾರ್ಜಿಂಗ್ ದ ಪುಪಿಲ್ ಇನ್ ದ ಐ, ಅಲ್ಲಿ ಏನಾಗುತ್ತೆ, ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ ಪುಪಿಲ್ ಅನ್ನೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಥೈರಾಕ್ಸಿನ್ ಥೈರಾಯ್ಡ್ ಗ್ಲ್ಯಾಂಡಿಂದ ಸಿಕ್ರೀಟ್ ಆಗ್ತಾ ಇರುತ್ತೆ. ಹಾಗೆ ಇದು ಏನಾಗುತ್ತೆ, ಅಯೋಡಿನ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಯೋಡಿನ್ ಒಂದು ಡಿಫಿಷಿಯನ್ಸಿ ಬಂತು ಅಂದರೆ ನಮಗೆ ಕಾಸು ಆಗುವಂತಹ ಡಿಸೀಸ್ ಯಾವುದು, ಗಾಯ್ಟ್ರೆ ಅಂತ ಹೇಳಿ ಕೇಳ್ತೀವಿ. ಈ ಥೈರಾಕ್ಸಿನ್ ಏನಾಗುತ್ತೆ, ಇಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಮೆಟಬಾಲಿಸಮ್. ಇದ್ರ ಬಗ್ಗೆಯೂ ಸಹಿತ ಗೊತ್ತಿರಲಿ. ಆನಂತರ ನೆಕ್ಸ್ಟು ಪಿಟ್ಯುಟರಿ ಬರುತ್ತೆ. ಪಿಟ್ಯುಟರಿ ಗ್ಲ್ಯಾಂಡನ್ನು ನಾವು ಗ್ರೋತ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಇಟ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಇನ್ ದ ಆಲ್ ದ ಆರ್ಗನ್ಸ್. ಗೊತ್ತಾಗ್ತಿದೆಯಾ? ಎಲ್ಲ ಅಂಗಗಳ ಬೆಳವಣಿಗೆ ಕಂಟ್ರೋಲ್ ಮಾಡೋದು ಯಾವುದು, ದಿಸ್ ಈಸ್ ಗ್ರೋತ್ ಹಾರ್ಮೋನ್, ಪಿಟ್ಯುಟರಿ ಗ್ಲ್ಯಾಂಡ್ ಆಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಹೇಳಿದೆ ನಾನು, ಇಟ್ ರೆಗ್ಯುಲೇಟ್ಸ್ ದ ಮೆಟಾಬಲಿಸಮ್ ಫಾರ್ ಬಾಡಿ ಗ್ರೋತ್. ಹಾಗೆ ಇನ್ಸುಲಿನ್ನ ನೀವು ನೋಡ್ತಿದ್ರೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಹ್ಯೂಮನ್ ಬಾಡಿಲಿ ಎಲ್ಲದರಲ್ಲೂ ಸಹಿತ ಶುಗರ್ ಸಿಕ್ರೀಟ್ ಆಗ್ತಾನೆ ಇರುತ್ತೆ, ಗ್ಲೂಕೋಸ್ ಸಿಕ್ರೀಟ್ ಆಗ್ತಾ ಇರುತ್ತೆ. ಅಲ್ಲಿ ನಮಗೆ ಮತ್ತೆ ಆಲ್ಫಾ ಸೆಲ್ಸ್, ಬೀಟಾ ಸೆಲ್ಸ್ ಅಂತ ಹೇಳಿ ಬರುತ್ತೆ, ಅದನ್ನು ನಾನು ಮತ್ತೆ ಹೇಳ್ತೀನಿ. ಈ ಇನ್ಸುಲಿನ್ನ ಸಿಕ್ರೀಟ್ ಮಾಡೋದು ಅದೇನಾಗುತ್ತೆ, ನಮ್ಮ ಬಾಡಿಯ ಒಂದು ಇರುವಂತಹ ಗ್ಲೂಕೋಸ್ ಲೆವೆಲನ್ನು ಅದು ಮೇಂಟೈನ್ ಮಾಡ್ತಾ ಇರುತ್ತೆ. ಟೆಸ್ಟೋಸ್ಟಿರಾನಲ್ಲಿ ನೋಡ್ತೀರಾ, ಹಾಗೆ ನಿಮಗೆ ಅದರಲ್ಲಿ ಏನಾಗಿರುತ್ತೆ, ಟೆಸ್ಟಿಸ್, ಅದರಿಂದ ಏನಾಗುತ್ತೆ, ಮೇಲ್ ಒಂದು ಕ್ಯಾರೆಕ್ಟರನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾನೆ. ಓವೆರಿ ಸಿಕ್ರೇಷನ್ ನೋಡ್ತೀರಾ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಈಸ್ಟ್ರೋಜನ್ಸನ್ನು ನೋಡ್ತೀರಾ. ಇದರಲ್ಲಿ ಏನಾಗಿರುತ್ತೆ, ಡೆವಲಪ್ಮೆಂಟ್ ಆಫ್ ದ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಅಡ್ರಿನಾಲಿನ್ ಬರುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ನಾನು ಹೇಳಿದೆ, ಅದರಿಂದ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೋದೆಲ್ಲ ನೋಡ್ತೀರಾ. ರಿಲೀಸಿಂಗ್ ಹಾರ್ಮೋನ್ಸ್ಗಳನ್ನು ನೋಡ್ತೀರಾ, ಸ್ಟಿಮ್ಯುಲೇಟ್ಸ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಟು ರಿಲೀಸ್ ದ ಹಾರ್ಮೋನ್ಸ್. ಒಟ್ಟಾರೆಯಾಗಿ ಏನಾಗಿದೆ, ಎಲ್ಲವೂ ಸಹಿತ ಡಿಪೆಂಡೆಂಟ್ ಆಗಿರುತ್ತೆ. ಇದಿಷ್ಟು ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಲಿ. ಕೇಳುವಂಥ ಪ್ರಶ್ನೆಗಳು ಹೆಚ್ಚಿದ್ದಾವೆ ಇದರಲ್ಲಿ. ಬ್ಲಡ್ ಶುಗರ್ ಲೆವೆಲ್ಲು ಇವೆಲ್ಲವೂ ಸಹಿತ ಗೊತ್ತಿರೋವಂಥದ್ದೇ. ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದರೆ ಇನ್ಸುಲಿನಲ್ಲಿ ಇದ್ರ ಬಗ್ಗೆ ನಿಮಗಿಲ್ಲ. ಹೆಚ್ಚಾಗಿ ಹೇಳ್ತಾ ಕೂತ್ರೆ 30-40 ಮಿನಿಟ್ಸ್ ಆಗೋಗುತ್ತೆ, ನಿಮಗೂ ಕೇಳೋಕ್ಕೆ ಬೋರ್ ಆಗೋಗುತ್ತೆ. ಸೊ ಈ ಪಾಠದಲ್ಲಿ ಇಲ್ಲ ಅಂಥೇಳಿ ನೀವು ಇದನ್ನು ಫುಲ್ ನೋಡೋಕ್ಕೆ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಮತ್ತೆ ಇನ್ನೊಂದು ಚಾಪ್ಟರಿಂದ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇಗ ನೋಟಿಫೈ ಆಗಿ.